ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಿಗ್ಗೆ ಚಿಟ್ಟಿಗೆ ಎಣ್ಣೆ ಹಾಕ್ಬೇಕು. ಎಣ್ಣೆ ಕಾಯಿಸ್ತಾ ಇದ್ದೀನಿ. ಬಂದೆ ನಡ್ರಿ, ಅಲ್ಲೇ ಬಂದೆ ನಡ್ರಿ. ಸ್ಯಾಟರ್ಡೆ ಇವತ್ತು ಚಿಟ್ಟಿಗೆ ಸ್ನಾನ ಮಾಡಿಸಿದ್ದೆ. ತಲೆಗೆ ಎಣ್ಣೆ ಹಾಕೋಣ, ನೈಟ್ ಹಾಕೋಣ ಅಂದ್ಕೊಂಡೆ, ಬಟ್ ಆಸ್ ಯೂಶ್ವಲ್ ಮತ್ತೋಯ್ತು. ಸೊ ಚಿಟ್ಟಿ ಏನು ಮಾಡ್ತಾ ಇದ್ದಾಳೆ ಬೆಳಿಗ್ಗೆ ಅಂತ ತೋರಿಸ್ತೀನಿ ನಿಮಗೆ. 1 ಮಿನಿಟ್. ಇದೇನಿದು ಮೊಸರು ನೋಡಿದ್ರೆ ಸಾಕು ಎತ್ಕೊಂಬಂದು ತಿಂತಾ ಇರೋದು ಅಲ್ವಾ? ಇಷ್ಟು ತಿನ್ನೋದು ಅನ್ನ ಜೊತೆ ತಿನ್ನೋರು ಅಂತಿರ್ರಿ ಮಮ್ಮ. ಅನ್ನ ಜೊತೆ ತಿನ್ನು ಅಂತಿರಮ್ಮ. ಹೊಟ್ಟೆ ತುಂಬೋಗ್ಬಿಡ್ತಾ? ಏನ್ ತಿಂದಪ್ಪ ಹೊಟ್ಟೆ ತುಂಬೋಗಂತದ್ದು? ಅನ್ನೋ ಹೌದಾ? ಅಪ್ಪ ಸಿಕ್ಕಾಬಟ್ಟೆ ದಪ್ಪ ಆಗ್ತಾ ಇದ್ದೀನಿ. ಮುಂಚೆ ಎಷ್ಟು ಸಣ್ಣ ಇದ್ದೆ ಅಂದರೆ ದಪ್ಪನೇ ಆಗ್ತಾರಲ್ಲ, ಎಷ್ಟು ತಿಂದರೂ ದಪ್ಪ ಆಗ್ತಿರಲಿಲ್ಲ. ನನ್ನ ಮಗಳು ಹುಟ್ಟಿದ್ದು ಎಷ್ಟು ಏನು ತಿಂದ್ರು ಏನು ಬಿಟ್ರು ಕಮ್ಮಿನೇ ಆಗ್ತಾ ಇಲ್ಲ ಇವಾಗ. ಮಗಳು, ನನ್ನ ಮಗಳು. ಹದ್ದು ಬಾ ಹಿಡ್ಕೊಂಡೋಗಿ ಇಳ್ನ ಬಾ. ಇವಾಗ ಚಿಟ್ಟಿಗೆ ಸ್ನಾನ ಮಾಡಿಸಿ ತಲೆ ಸ್ನಾನ, ಇವತ್ತು ಚಿಟ್ಟಿಗೆ ತಲೆ ಸ್ನಾನ ಮಾಡಿಸಿ ಮಲಗ್ಸೋದಷ್ಟೇ. ತಲೆ ಸ್ನಾನ ಮಾಡಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಎಣ್ಣೆ ಹಚ್ಚಿದ್ದೀನಲ್ಲ, ಎಣ್ಣೆ ಹೋಗ್ಬೇಕಲ್ಲ. ಎಣ್ಣೆ ಹೋಗ್ಬೇಕು ಅಂದರೆ ಸ್ನಾನ ಮಾಡಬೇಕು. ಅದಕ್ಕೆ ಸ್ನಾನ ಮಾಡಿ ಪಚ್ಚ ಮಾಡಿಬಿಡಿ. ಎದ್ದು ಪೀಕು ಜೊತೆ ಆಟಾಡೋರಂತ. ಪೀಕುಗೆ ಇನ್ಮೇಲೆ ರಜಾ. ಇವರಿಬ್ರು ಹಿಡಿಯೋದೇ ಇನ್ಮೇಲೆ ನಮಗಿರೋದು. ಒಬ್ಬಳೇ ಇದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಇಬ್ಬರಿದ್ರಂತೂ ಕಂಟ್ರೋಲ್ಗೆ ಸಿಗಲ್ಲ. ಇಬ್ರು ಇನ್ಮೇಲೆ ಇರೋದು ನಮಗೂ ಮತ್ತು ಉಷಾ ಅವ್ರಿಗೂ ಹಬ್ಬ ಮಾರಿ ಹಬ್ಬ. ಹಬ್ಬ ಮುಗೀತು. ನಿಮ್ಮ ಹಬ್ಬ ಶುರು ಇವಾಗ. ನಿಮ್ಮಿಬ್ರು ಹಬ್ಬ ಶುರು ಇವಾಗ. ಅಲ್ಲ, ನೀವು ರಜಾ ಅಲ್ವಾ ಪೀಕುಗೆ, ನೀವಿಬ್ರು ಹಬ್ಬ ಕೊಡ್ತೀರ ನಮ್ಗೆ. ಮಾರಿ ಹಬ್ಬ ಮಾಡ್ತೀರ ನೀನು ಪೀಕಿಬ್ರು ತಾನೇ? ಪೀಕುಗೆ ರಜಾ ಅಂತ ಇವತ್ತಿಂದ. ಸ್ಕೂಲ್ಗೆ ಹೋಗಂಗಿಲ್ಲ ಇನ್ಮೇಲೆ ಅವನು. ಎದ್ಬಿಟ್ಟು ಪಾಪ ಚಿಟ್ಟಿ ಮಲ್ಗಿ ಒಂದು ರೌಂಡು ಈಗ ಎದ್ದಿದ್ದಾಳೆ 2 o'clock. ಎದ್ದ ತಕ್ಷಣ ಐಸ್ ಕ್ರೀಮ್. ಯಾವಾಗಲೂ ಇದೇ ಕತೆ. ಇರುಮ್ಮ, ಸ್ವಲ್ಪ ಹೊತ್ತು ಆಗ್ಬೇಕಿದ್ದು. ಕೋಲ್ಡ್ ಇದೆಯಲ್ಲ. ಆಯ್ತಾಯ್ತು, ವೆಯ್ಟ್ ಮಾಡಿ. ಕುಚ್ಚಲ್ಲಿ ಸ್ವಲ್ಪ ಹೊತ್ತು ಆಗಲಿ ಇರೋದು. ಕೋಲ್ಡ್ ಇದೆಯಲ್ಲ, ಬರಲ್ಲ ಅದು ಬೇಗ. ಇದು ಪೀಕುಗೆ. ಪೀಕು ತಿನ್ನಲ್ಲ ಹಣ್ಣು ತಿನ್ನಲ್ಲ ಪೀಕು. ಕೋಲ್ಡ್ ಆಗುತ್ತಂತ ಅವನಿಗೆ. ಅಲ್ಲ, ಕೋಲ್ಡ್ ಆಗಲ್ಲ. ಕಚ್ಚೆ ಕೋಲ್ಡ್ ಬರಲ್ಲ. ನಾನು ಕೋಲ್ಡ್ ಬರುತ್ತೆ. ಇಲ್ಲ, ಕೋಲ್ಡ್ ಆಗಲ್ಲ. ಗುಡ್ ಗರ್ಲ್ ಚಿಟ್ಟಿ ಅಲ್ವಾ? ಗುಡ್ ಗರ್ಲ್ ಚಿಟ್ಟಿ ತಾನೇ? ಏಯ್ ಖುಷಿ ನೋಡಿ, ಖುಷಿನ ಚಿಟ್ಟಿನ ಖುಷಿನ. ನಾನು ತಿನ್ನಲ್ಲ, ನನಗೆ ಬೇಡ ಇದು. ಪೀಕು ತಿಂತಾನೆ ಕೇಳು.
ಏನಾಯ್ತು? ಆಯಿತು ಆಯಿತು ಆಯಿತು. ಬರೀ ಯಾವಾಗಲೂ ಟಿ ವಿ ನೋಡಿದೆ. ಪಾಪ ನನ್ನ ತಲೆ ನೋಯ್ತೈತೆ, ಒಂಚೂರು ಕಸ ಗುಡ್ಸ್ ಮಾಡಿ ಸ್ವಲ್ಪ. ಹಾಂ, ಒರೆಸ್ತೀರಾ? ಆವಾಗಲೇ ತಲೆ ನೋಯ್ತೈತೆ, ರೂಮಲ್ಲಿ ಮಲಗಿದೆ ನಾನು. ಮನೆ ಒರೆಸು ಪಾಪು ಅಂತ ಅಂದೆ. ಕಸ ಗುಡ್ಸ್ ಮನೆ ಒರೆಸ್ಬೇಕು ನಾನು, ಬಿಡು ಜಾಗ ಅಂದೆ. ಅದಕ್ಕೆ ಒರೆಸ್ಬೇಡ ನೀನು, ಮನೆ ಒರೆಸ್ಬೇಡ, ಕಸ ಗುಡಿಸ್ಬೇಡ ಅಂತ ಅಂದ್ಲು. ಯಾಕೆ ಅಂತಂದೆ. ಅದಕ್ಕೆ ನೀನು ಗುಡಿಸು ಅಂತ ಅಂದೆ, ನೀನು ಒರೆಸು ಅಂದೆ. ಅದಕ್ಕೆ ಏನಂದಪ್ಪ? ಅವಳು ಇನ್ನೂ ಚಿಕ್ಕವಳಂತೆ, ದೊಡ್ಡವಳಾಗಬೇಕಂತೆ. ದೊಡ್ಡವಳಾದ್ಮೇಲೆ ಒರೆಸ್ತಾಳಂತೆ, ಇವಾಗ ಒರೆಸಲ್ವಂತೆ. ದೊಡ್ಡವಳಾದ್ಮೇಲೆ ಒರೆಸ್ಕೊಡ್ತೀಯಾ? ಯಾವಾಗ ದೊಡ್ಡವಳಾಗದು ನೀನು? ನೀನು ಚಿಕ್ಕ ಪಾಪ, ನಾಳೆ ದೊಡ್ಡವಳೆ ನೀನು. 3 ವರ್ಷ ನಿನಗೆ. 3 ವರ್ಷ ಪಾಪ ನಿನಗೆ, ಆಲ್ರೆಡಿ ದೊಡ್ಡವಳು ನೀನು. ಯೂಟ್ಯೂಬ್ ಯಾಕಾದ್ರೂ ಬರ್ತಾಯಿದೆ ನಮ್ಮ ಟಿ ವಿಲಿ. ಯೂಟ್ಯೂಬ್ ಅನ್ಸ್ಬಿಟ್ಟೈತೆ ನನಗಂತೂ. ಹಾಕಿದ್ರೆ ಆಫ್ ಮಾಡೋಕ್ಕೆ ಬಿಡಲ್ಲ. ಆಫ್ ಮಾಡಿದೆ, ಅದಕ್ಕೆ ಅಳ್ತಾಳೆ. ಹೆಂಗೆ ಅಂದರೆ ಆನ್ ಮಾಡಿದ್ರೆ ಅಲ್ಲೇ ಕೂತ್ಕೊಂತಲ್ಲಿ, ಒಂದು ಸ್ವಲ್ಪನೂ ಎದ್ದ ಓಡಾಡೋದು ಆಟಾಡೋದು ಏನು ಮಾಡಲ್ಲ. ನಾರ್ಮಲ್ ಟಿ ವಿ ಅಂದರೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ನೋಡಲ್ಲ. ಹಿಂಗೆ ಆಟಾಡ್ತಾಳೆ ನೋಡಿ. ಯೂಟ್ಯೂಬ್ ಹಾಕ್ಕೊಟ್ರೆ ಹಂಗೆ ಹೋಗಲ್ಲ. ಸುಮ್ಮನೆ 24/7 ಹಾಕ್ಕೊಟ್ರೂ ನೋಡ್ತಾಳೆ. ಅದಕ್ಕೆ ಹಾಕಿಲ್ಲ, ಕ್ಲೋಸ್ ಮಾಡಿಬಿಟ್ಟೆ. ಈಗ ಬರೀ ಟಿ ವಿ ಹಾಕ್ಕೊಡ್ತೀನಿ, ಆಟಾಡ್ಕೊಂಡು ಇರಲಿ ಅಂತ. ಮಲ್ಕೊಂಡವ್ರೆ ಅನ್ಸುತ್ತೆ, ಬಾ ಆಮೇಲೆ ಬರ್ತಾರೆ. ಇಲ್ಲ ಒಂಚೂರು ಟೀ ಕುಡಿಯೋಣ, ತಲೆನೋಯ್ತೈತೆ ನಂಗೆ. ಯಾಕೋ ಸಿಕ್ಕಾಬಿಟ್ಟೆ ಹೆಡ್ಡೇಕು. ಇದು ಯಾಕೆ ಇಷ್ಟೊಂದು ತಲೆನೋಯ್ತೈತೆ ಒಂದು ಗೊತ್ತಾಗ್ತದೆ. ಪೂಜೆ ಎಲ್ಲ ಹೋಗಿತ್ತು, 6:30 ಆಗೋಯ್ತು. ಬಟ್ ಚಿಟ್ಟಿ ಬಂದ್ಲು, ಪೂಜೆ ಮಾಡಿದ್ಲು, ಎಸ್ಕೇಪ್ ಫ್ರೆಂಡ್ ಜೊತೆ. ಇನ್ನೂ ಬಂದಿಲ್ಲ, ಒಳಗಡೆ ಆಟಾಡ್ತಾ ಇದ್ದಾಳೆ ಆಚೆ. ಮುಂಚೆ ಆಗಿದ್ರೆ ಕ್ಲೀನ್ ಮಾಡೋದ್ರಿಂದ ಹಿಡಿದು ಪೂಜೆ ಮುಗಿಸೋವರೆಗೂ ಇರ್ತಾಯಿದ್ಲು. ಬರ್ತಾ ಇಂಟ್ರೆಸ್ಟ್ ಕಮ್ಮಿ ಆಗುತ್ತಲ್ಲ, ಹಾಗೆ ಕಮ್ಮಿ ಆಗ್ತಾಯಿದೆ. ಬಂದ್ಲು, ಗಂಧದ ಕಡ್ಡಿ ಬೆಳಗಿದ್ಲು, ಓದ್ಲು ಅಷ್ಟೇ. ಪೂಜೆ ಮಾಡಿದ್ರೆ ಏನೋ ಆ ಥರ ಸಮಾಧಾನ. RCB ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಇನ್ನೇನು. ಬಟ್ ಚಿಟ್ಟಿ ನೋಡೋಕೆ ಬಿಡ್ತಾಳೋ ಏನೋ ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಾಳೆ ಅಂತ ಹೇಳಿ. ರಿಮೋಟ್ನ ಔಸಿಟ್ಟು ಏನಾದರೂ ಯಾಮಾರಿಸಿ ನೋಡಬೇಕು, ಇಲ್ಲಾಂದರೆ ನೋಡೋಕ್ಕಾಗಲ್ಲ. ಬಟ್ 1 hour, ಅರ್ಧ ಗಂಟೆ 1 hour ಆದರೆ ಏನೋ ಮಾಡಿಬಿಡ್ಬೋದು. ಬಟ್ 10 o'clock 11 o'clockವರೆಗೂ ಆಗುತ್ತಲ್ಲ, ಕಷ್ಟ ಸ್ವಲ್ಪ ಅವಳನ್ನು ಯಾಮಾರಿಸೋದು. ನೋಡೋಣ ಏನಾಗುತ್ತೆ ಅಂತ. ಬಂದಿದ್ದು ಅದಕ್ಕೆ ನಾನೇನ್ ಮಾಡ್ಲಿ ಈಗ? ಪಾಪ ಅಕ್ಕ ಬಿದ್ದು. ಯಾರು ಗೆಲ್ತಾರಪ್ಪ ಇವತ್ತು? ಗೆಲ್ತಾರೆ. ಯಾರು? RCB ಗೆಲ್ತಾರ, SRH ಗೆಲ್ತಾರ? RCB ಹಿಡ್ಕೊಂಡು ಚಸ್ತಾ ಬಿದ್ದವ್ರೆ. ಇಲ್ಲ, ಹೌದಾ? ಪಾಪ ಈ ಕೈಯಲ್ಲಿ ಐತಾ? ಈ ಕೈಯಲ್ಲಿ ಏ ಔಟ್ 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 ಔಟ್. ಇಲ್ಲ, ಎಲ್ಲಾಯ್ತು? ಏ ಕಳ ಕಳ ಕಳ, ಅಲ್ಲಿಂದೆ 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 ಅಲ್ಲ ಹಿಂದೆ. ಫೈನಲಿ RCB ವಿನ್, ಫಸ್ಟ್ ಮ್ಯಾಚ್ ಫಸ್ಟ್ ವಿನ್. ಸೊ ಚಿಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇವತ್ತು ಆ್ಯಕ್ಚುಲಿ ಚಿಕನ್ ಮಾಡಿದ್ದೆ, ಚಿಕನ್ ಸಾಂಬಾರು ಮತ್ತು ಕಬಾಬ್ ಮಾಡಿದ್ದೆ ಇವತ್ತು. ಊಟ ಎಲ್ಲ ಆಯಿತು. ಚಿಟ್ಟಿ ಹಂಗೆ ಊಟ ಮಾಡ್ತಾ ಹಂಗೆ ಮಲ್ಕೊಂಡ್ಬಿಟ್ಲು. ಅವಳು ಮಲಗಿಸಿದ್ದೀನಿ. ಮ್ಯಾಚ್ ಇವಾಗ ಮುಗೀತು, ಇವಾಗ ಹೋಗಿ ಮಲ್ಕೊಬೇಕು. ಆ್ಯಕ್ಚುಲಿ ಇವತ್ತು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಸ್ವಲ್ಪ ಕೆಲಸ ಇತ್ತು. ಸ್ಯಾಟರ್ಡೇ ಎಲ್ಲ ಇವತ್ತು, ಅದಕ್ಕೋಸ್ಕರ ಪೂಜೆ ಅದು ಇದು ಸ್ವಲ್ಪ ಕೆಲಸ ಇರುತ್ತೆ. ಸೊ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಎಷ್ಟು ಮಾಡಿದ್ದೀನಿ ಅಂತ ಗೊತ್ತಿಲ್ಲ, ಮೇ ಬಿ 4-5 minutes ಇರ್ಬೋದೇನೋ ಅಷ್ಟೇ. ಸೊ ಎಷ್ಟಾಗುತ್ತೆ ಅಷ್ಟು ಹಾಕ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ RCB win. Thank you for watching. Don't forget to like, comment and subscribe the channel.